ಎಲ್ಲರಲ್ಲೂ ಇದೇ ಪ್ರಶ್ನೆ, ಏಜ್ ಲಿಮಿಟೆಡ್ ಇದೆಯಾ, ಎಜುಕೇಷನ್ ಬೇಕಾ, ಮತ್ತು ಪಾರ್ಟ್ ಟೈಮ್ ಜಾಬಾ, ಯಾವ ರೀತಿ ಕೆಲಸ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಕಂಪನಿ ಫೇಕಾ, ಇದ್ರ ಬಗ್ಗೆ ಎಲ್ಲ ತುಂಬ ಪ್ರಶ್ನೆ, ಇದ್ರ ಬಗ್ಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವೀಕ್ಷಿಸಿ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರೋ ನಾನು ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬನ್ನಿ, ಇವತ್ತು ತಮ್ಲೈನ್ ನೋಡಿದ್ದೀರಾ ನೀವು. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅನ್ನೋದಾದರೆ, ನನ್ನ ಚಾನಲಲ್ಲಿ ನೀವು ತುಂಬ ಪ್ರಶ್ನೆ ಮಾಡ್ತಾಯಿದ್ದೀರಾ. ವರ್ಕ್ ಫ್ರಮ್ ಹೋಮ್ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿದೆ. 500 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಇನ್ನೊಂದು 25 ಕಡಿಮೆ ಇದ್ದೀರಾ ಅನಿಸುತ್ತೆ. ನನ್ನ 500 ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ 1 ಮಂತಿಂದ ನನ್ನ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇರೋದು. ತುಂಬ ಕಾಮೆಂಟ್ಸ್ ಬರ್ತಾ ಇದೆ. ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಇಲ್ಲಿ ವರ್ಕ್ ಮಾಡ್ತೀನಿ, ವರ್ಕ್ ಫ್ರಮ್ ಹೋಮ್ನ ಅದ್ರ ಬಗ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ. ತುಂಬ ಜನ ತುಂಬ ಕಾಮೆಂಟ್ಸ್ನ ಮಾಡ್ತಾಯಿದ್ದೀರಾ. ಹಾಗಾಗಿ ನಿಮ್ಮ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡಬೇಕು. ನಾನು ಮಾಡ್ತಾ ಇರೋಂಥ ಕಂಪ್ನಿ ಬಗ್ಗೆ ಜೆನ್ಯೂನಾ ಫೇಕು, ಯಾವ ರೀತಿ ಕೆಲಸ ಮಾಡೋದು, ನಿಮ್ಮೆಲ್ಲ ಕಮೆಂಟ್ಸ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಬೇಕು. 90% ಕ್ಲಿಯರ್ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋನ, ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಬೇಕಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ನಿಮ್ಮ ಕಮೆಂಟ್ಸ್ಗಳನ್ನ ನಾನು ನನ್ನ ವೀಡಿಯೋಗೆ ಒಂದು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಎಲ್ಲಿ ಮಾಡ್ತೀನಿ, ಯಾವ ರೀತಿ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಅಲ್ವಾ. ಬನ್ನಿ ನೋಡ್ತಾ ಹೋಗೋಣ. ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ತುಂಬ ಜನ ತುಂಬ ಕಮೆಂಟ್ಸು. ನಾನು ಈ ವಿಡಿಯೋ ಮಾಡ್ತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ 90% ಎಲ್ಲ ಕ್ರಿಯೇಟ್ ಮಾಡಿಬಿಡ್ತೀನಿ. ನೀವೇನು ಮಾಡ್ತೀರಾ, ಫುಲ್ ವಿಡಿಯೋನ ವಾಚ್ ಮಾಡಿ. ಸೆಂಟ್ರಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೆಂಟ್ರಲ್ಲಿ ಒಂದು ಸ್ವಲ್ಪ ಹೊತ್ತು ವಿಡಿಯೋನ ನೋಡಿದ ತಕ್ಷಣ ಓಡೋಗಿ ವಾಟ್ಸಪ್ ಮುಖಾಂತರ, ಫೋನ್ ಮುಖಾಂತರ ಹೋಗ್ಬಿಟ್ಟು ನೀವು ಇನ್ಫಾರ್ಮೇಷನ್ ತೊಗೊಳೋದಕ್ಕಿಂತ ಮುಂಚೆ ವಿಡಿಯೋನ ನೋಡಿಬಿಟ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹೌದು, ನಾನು ಕೆಲಸ ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಅಂತ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬಿಗಿನಿಂಗಿಂದ ಎಂಡ್ವರೆಗೂ ನನ್ನ ವಿಡಿಯೋನ ಕ್ಲಿಯರಾಗಿ ವೀಕ್ಷಿಸಿ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಯಾವ ರೀತಿ ಏನೇನು ಕೆಲಸ, ಕಂಪ್ನಿ ನೇಮ್ ಯಾವುದು, ಏನು ಇದಕ್ಕೆ ಏಜ್ ಲಿಮಿಟೆಡ್ ಇದೆಯಾ, ಇದ್ರ ಬಗ್ಗೆ ಎಲ್ಲನೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಕೆಲವೊಂದು ಬೇಸಿಕ್ಸ್ನ ಹೇಳ್ಬಿಡ್ತೀನಿ. ನಮ್ಮ ಕಂಪ್ನಿಲಿ ಯಾವ್ಯಾವ ರೂಲ್ಸ್ ಇಲ್ಲ, ಇದೆಲ್ಲ ಇಲ್ಲ ಅಂತದ್ರ ಬಗ್ಗೆ ಹೇಳ್ಬಿಡ್ತೀನಿ. ಆಮೇಲೆ ಕಮೆಂಟ್ನ ಉತ್ತರ ಮಾಡ್ಕೊಂಡು ಹೋಗೋಣ. ಬನ್ನಿ, ಫಸ್ಟ್ ಒನ್ ಬಂದು ಎಜುಕೇಷನ್ ಬೇಡ. ಹೌದು, ಕಂಪನಿ ನಾನು ಮಾಡ್ತಾ ಇರೋಂಥ ಕಂಪನಿಗೆ ಎಜುಕೇಷನ್ ಬೇಡ. ಅಂದರೆ ನಿಮಗೆ ಸ್ವಲ್ಪ ಕನ್ನಡ ಗೊತ್ತಿದ್ದರೆ ಸಾಕು. ಯಾವುದೇ ರೀತಿಯ ಇವಾಗ 10th ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಜುಕೇಷನ್ ಇರೋರು ಸ್ವಲ್ಪ ಕನ್ನಡ ಗೊತ್ತಿದ್ರೂ ಕೂಡ ನೀವು ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಎಜುಕೇಷನ್ ಯಾವುದೇ ರೀತಿಯಾದ ಎಜುಕೇಷನ್ ಕೇಳ್ತಾ ಇಲ್ಲ ಈ ವರ್ಕ್ ಫ್ರಮ್ ಹೋಮಲ್ಲಿ. ನೆಕ್ಸ್ಟ್ ಬಂದು ಯಾವುದೇ ರೀತಿಯಾದ ನಿಮಗೆ ಫೋನ್ ಬಳಕೆ ಮಾಡಬೇಕು. ಅಂದರೆ ಎಜುಕೇಷನ್ ಬೇಡ, ನಿಮಗೆ ಫೋನ್ ಯೂಸ್ ಮಾಡ್ಲಿಕ್ಕೆ ಬರಬೇಕು. ಆನ್ಲೈನ್, ಫೇಸ್ಬುಕ್, ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇಂಟರ್ನೆಟ್ ಇದೆ. ಅಂದರೆ ಫೇಸ್ಬುಕ್ನ ನೋಡ್ತೀರಾ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಇದನ್ನೆಲ್ಲ ನೋಡ್ತೀರಲ್ಲ, ಇವೆಲ್ಲ ಆನ್ಲೈನ್ ಬಗ್ಗೆ ಎಲ್ಲ ಗೊತ್ತಿದ್ದರೆ ಸಾಕು. ಒಂದು ಫೋನ್ ಬೇಕು. ಫೋನ್ ಅಪ್ಡೇಟ್ ಮಾಡೋಕ್ಕೆ ಬಂದರೆ ಸಾಕು ಈ ಕೆಲಸಕ್ಕೆ. ಎರಡನೇದಾಗಿ ಬಂದು ಏಜ್ ಲಿಮಿಟೆಡ್ ಇದೆಯಾ. ಯಾವುದೇ ರೀತಿಯಾದ ಏಜ್ ಲಿಮಿಟೆಡ್ ಇಲ್ಲ. 40, 50 ಎಲ್ಲರೂ ಕೂಡ ಈ ಜಾಬ್ನ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಿಮಗೆ 40 ಆಗಿರ್ಬೋದು, 50 ಆಗಿರ್ಬೋದು. ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಸ್ವಲ್ಪ ಕ್ಲೀನಾಗಿ ಮಾತಾಡ್ಲಿಕ್ಕೆ ಬಂದರೆ ಸಾಕು, ನೀವು ಈ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದು ಮೂರನೇದಾಗಿ ಬಂದು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಕೇಳ್ತೀರಾ. ತುಂಬ ಜನ ಸ್ಟೂಡೆಂಟ್ಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪಾರ್ಟ್ ಟೈಮ್ ಆಗಿ ಇವಾಗ ನೀವು ಕೆಲಸಕ್ಕೆ ಹೋಗಿ ಬಂದು 7ರಿಂದ 8 ಅವರ್ ಕೆಲಸನ ಮಾಡ್ಕೊಂಬರ್ತೀರಾ. ನೆಕ್ಸ್ಟು ನೀವು ಈವ್ನಿಂಗ್ ಟೈಮಲ್ಲಿ ನಿಮ್ಮ 2 ಅವರ್ ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಈ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ದಿನಕ್ಕೆ 2ರಿಂದ 3 ಗಂಟೆ, 2 ಗಂಟೆ 3 ಗಂಟೆಲೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ. ಮತ್ತು ಏನಾದರೂ ಇಲ್ಲಿ ಏನಾದರೂ ಫೇಕ್ ಇದೆಯಾ ಕಂಪನಿ ಅಂತ ಹೇಳ್ತೀರಾ. ಇಲ್ಲ, ನಿಜವಾಗ್ಲೂ ಜೆನ್ಯೂನ್ ಆಗಿರೋದ್ರಿಂದನೇ ನಾವು ಬಂದು ಹೇಳ್ತೀವಿ. ಯಾವುದೇ ರೀತಿಯಾದಂಥ ಫೇಕ್ ಕಂಪ್ನಿ ಇಲ್ಲ. ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋಂಥ ಕಂಪನಿ ನೇಮ್ ಬಂದು HWS ಫಾರ್ಚೂನ್ ಮಾರ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪನಿ ಬಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ತೊಗೊಂಡು ಮತ್ತು ಎಲ್ಲ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಕೂಡ ನಿಮಗೆ ಶೋ ಮಾಡುತ್ತೆ. ಕಂಪನಿಗೆ ಜಾಯ್ನ್ ಆಗ್ಲಿಕ್ಕೆ ಬರ್ತಿರಲ್ಲ, ನಿಮಗೆ ಅವಾಗೆಲ್ಲ ಶೋ ಮಾಡ್ತಾರೆ. ನಿಜ, ಕಂಪನಿಗೆ ಯಾವುದೇ ರೀತಿಯಾದಂಥ ಫೇಕ್ ಇಲ್ಲ, ಜೆನ್ಯೂನ್ ಇದೆ. ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರ್ ಕೂಡ ಆಗಿದೆ. ಮತ್ತು ಇಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ಬೋದು. 5ನೇದಾಗಿ
ಎಲ್ಲರೂ ಕೂಡ ಕೆಲಸ ಮಾಡ್ಬೋದು. ಟೀಚರು ಇಲ್ಲಿ ಬಂದು ನಮ್ಮ ಕಂಪ್ನಿಲಿ ಬಂದು ಟೀಚರು, ಲಾಯರು ಮತ್ತು ಸ್ಟೂಡೆಂಟು, ಹೌಸ್ ವೈಫು ತುಂಬ ಜನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾಕೆ ಫೇಕ್ ಆಗಿದ್ರೆ ಲಾಯರು, ಟೀಚರ್ ಎಲ್ಲೆಲ್ಲೋ ಕೆಲವ್ರಿಗೆ ಪಾಠ ಹೇಳ್ಕೊಡೋ ಅಂಥ ಟೀಚರ್ಗಳೇ ಕೆಲಸ ಮಾಡ್ತಾ ಇರೋದು. ಯಾರಾದರೂ ಇದು ಫೇಕ್ ಆಗಿದ್ರೆ ಯಾರು ಕೂಡ ಲಾಯರು, ಟೀಚರ್ಸ್ಗಳು ಇಲ್ಲೆಲ್ಲ ಕೆಲಸ ಮಾಡಿ ಯೂಟ್ಯೂಬಲ್ಲಿ ಬಂದು ನಾನು ಕೂಡ ಪ್ರಮೋಟ್ ಮಾಡ್ತಾ ಇರಲಿಲ್ಲ. ನನಗೇನಾದರೂ ಮೋಸ ಆಗಿದ್ರೆ ನಾನು ಬಂದು ಹೇಳ್ತಿದ್ದೆ, ಈ ರೀತಿ ಕಂಪ್ನಿ ಚೆನ್ನಾಗಿಲ್ಲ, ದಯವಿಟ್ಟು ಸೇರ್ಕೋಬೇಡಿ ಅಂತಲೇ ಹೇಳ್ತಿದ್ದೆ. ನಾನು ಫಸ್ಟು ನಾನು ಕೆಲಸ ಮಾಡಿ ನನಗೆ ಜೆನ್ಯೂನ್ ಅನಿಸಿ ನನಗೆ ಅರ್ನಿಂಗ್ ಬರ್ತಾ ಇರೋದಕ್ಕೆ ಕಂಪ್ನಿ ಯಾವುದೇ ರೀತಿಯಾದಂಥ ಮೋಸ ಮಾಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದಲ್ವಾ. ಹಾಗಾಗಿ ಏನಂದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಕಂಪ್ನಿಗೆ. ಕಂಪ್ನಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾನು ಕಂಪ್ನಿಗೆ 0 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಯಾವುದೇ ರೀತಿಯಾದಂಥ ನಾನು ಅಮೌಂಟ್ ಕಟ್ಟಿಲ್ಲ. ನಿಜವಾಗ್ಲೂ ಕಂಪ್ನಿ ಕಡೆಯಿಂದ ನಾನು ಅರ್ನಿಂಗ್ ಮಾಡ್ಕೊತಾ ಇದ್ದೀನಿ ಹೊರತಾಗಿ ನಾನು ಕಂಪ್ನಿಗೆ ಯಾವುದೇ ರೀತಿಯಂತ ಪೇ ಮಾಡಿಲ್ಲ. ಅದು ಯಾವ ರೀತಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಯಾವ ರೀತಿ ನಾನು ಜಾಯ್ನ್ ಆದೆ 0 ಇನ್ವೆಸ್ಟ್ಮೆಂಟ್ ಅಂತ ಲಾಸ್ಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. 6ನೇ ಕ್ವಶನ್. ಬನ್ನಿ ಇವಾಗ ಪ್ರಶ್ನೆಗಳಲ್ಲಿ ಹೋಗೋಣ. ಕಮೆಂಟ್ಸಲ್ಲಿ ತುಂಬ ಜನ ಕಮೆಂಟ್ಸ್ ಇದೆ, ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೂ ಇಲ್ಲಿ ಉತ್ತರ ಸಿಗುತ್ತೆ. ಎಲ್ಲರೂ ಒಂದು ತುಂಬ ಪರ್ಟಿಕ್ಯುಲರ್ ಆಗಿ ಎಲ್ಲ ಒಂದೇ ರೀತಿ ಕಮೆಂಟ್ ಮಾಡಿದರೆ ಅದನ್ನೆಲ್ಲ ಮೇನ್ ಇರುವಂಥ ಕಮೆಂಟ್ಗಳನ್ನ ತೊಗೊಂಡು ನಾನು ಲಿಸ್ಟ್ ಮಾಡ್ಕೊಂಡು ಹೇಳ್ತಾ ಹೋಗ್ತೀನಿ. ಬನ್ನಿ. ಮೊದಲನೇದಾಗಿ ಈ ಕೆಲಸ ಮಾಡಲಿಕ್ಕೆ ಭಾಷೆ ಬರಬೇಕಾ, ಯಾವ ಭಾಷೆಯಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಜನದ ಪ್ರಶ್ನೆ. ತುಂಬ ಜನ ಕಾಲ್ ಮಾಡಿ ಕೇಳ್ತೀರಾ ಇದು ಯಾವ ಭಾಷೆ ಏನಾದರೂ ಬರಬೇಕಾ ಅಂತ. ನಿಜ ಯಾವ ರೀತಿಯಾದ ಭಾಷೆ ಇಲ್ಲ, ಕನ್ನಡ ಬಂದರೆ ಸಾಕು, ಆರಾಮ್ಸೆ ನೀವು ಈ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಬೇರೆ ಭಾಷೆಯವರು ಕೂಡ ಕೆಲಸ ಮಾಡ್ಬೋದಾ ಅಂದರೆ ನಿಜವಾಗ್ಲೂ ಬೇರೆ ಭಾಷೆಯವರು ಕೂಡ ಕೆಲಸ ಮಾಡ್ಬೋದು. ಇವಾಗ ಹಿಂದಿ ಮಾತಾಡಲಿಕ್ಕೆ ಇರ್ತೀರ, ನಿಮಗೆ ಕನ್ನಡ ಬರೋದಿಲ್ಲ, ನಿಮಗೆ ಅಂತ ಒಂದು ಅಜ್ಜಿರಾ ಮುಸ್ಕಾನ್ ಮ್ಯಾಮ್ ಅಂತೇಳಿ ನಮ್ಮ ಟೀಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಜಿರಾ ಮುಸ್ಕಾನ್ ಮ್ಯಾಮ್ ಆಗಿರೋದ್ರಿಂದ ಅವರು ನಿಮಗೆ ಸಪ್ರೇಟಾಗಿ ಗ್ರೂಪ್ ತೊಗೊಂಡು ಸಪ್ರೇಟಾಗಿ ನಿಮ್ಮ ಮೀಟಿಂಗ್ ಎಲ್ಲ ನಿಮ್ಗೆ ಅಟೆಂಡ್ ಮಾಡಿ ನಿಮ್ಮದೇ ಒಂದು ಟೀಮ್ ಬಿಲ್ಡ್ ಆಗಿ ಹೋಗುತ್ತೆ. ನಿಮಗೆಲ್ಲ ಟ್ರೈನಿಂಗ್ ಸಿಗುತ್ತೆ. ಬೇರೆ ಭಾಷೆಯವರು ಕೂಡ ಹಿಂದಿ ಮತ್ತು ತೆಲುಗು ಭಾಷೆಯವರು ಕೂಡ ನೀವು ಕೆಲಸ ಮಾಡ್ಬೋದು. ಅನಂತರ ಬಂದು ಲಕ್ಷ್ಮೀ ವಿಜಯ್ ಅವರು ಕೇಳಿದ್ದಾರೆ, ಮೊಬೈಲಲ್ಲಿ ವರ್ಕ್ ಮಾಡೋದಾ ಮ್ಯಾಮ್ ಅಂತ. ಎಸ್, ಇದು ಮೊಬೈಲಲ್ಲೇ ಮಾಡುವಂಥ ಕೆಲಸ. ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬಂದರೆ ಸಾಕು. ನೇಹಾ ಅವರು ಹೇಗೆ ವರ್ಕ್ ಮಾಡೋದು ಮ್ಯಾಮ್, ಎಲ್ಲಿ ಬಂದು ವರ್ಕ್ಗೆ ಜಾಯಿನ್ ಆಗೋದು ಅಂತ ಹೇಳಿದ್ದೀರಾ. ಇದು ವಾಟ್ಸಪ್, ನಿಮಗೆ ಇವಾಗ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಬಂದು ನಾವು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ, ಅಲ್ಲಿ ಬಂದು ನೀವು ಜಾಯಿನ್ ಆಗಬೇಕು. ಬೇರೆ ಯಾರಿಗೂ ಶೋ ಆಗಬಾರ್ದು ಅಂತೇಳಿ ಆ ವಾಟ್ಸಪ್ ಗ್ರೂಪಲ್ಲಿ ನಾವು ಬಂದು ಇನ್ವೈಟೆಡ್ ಗ್ರೂಪ್ ಅಂತ ಇವಾಗ ಬಂದು ನೀವು ಜಾಯಿನ್ ಆಗ್ತೀರಾ. ಇನ್ವೈಟೆಡ್ ಗ್ರೂಪಲ್ಲಿ ನಿಮ್ಮ ನಂಬರ್ ಬೇರೆಯವ್ರಿಗೆ ಶೋ ಆಗಬಾರ್ದು, ಅವ್ರು ಬಂದು ನಿಮ್ಮ ನಂಬರ್ನ ತೊಗೊಂಡು ಹೋಗಬಾರ್ದು. ಬೇರೆ ಕಂಪ್ನಿಯವರು ನಿಮಗೆ ದಾರಿ ತಪ್ಪಿಸೋದಕ್ಕೆ ಇದು ಮಾಡ್ತಾರೆ. ಅವ್ರ ಕಂಪ್ನಿಗೆ ಜಾಯಿನ್ ಮಾಡಿಸ್ಕೊಳ್ಳೋದಕ್ಕೆ ಏನೇನೋ ಬಣ್ಣದ ಮಾತನ್ನ ಹೇಳಿ ಇಲ್ಲದೇ ಇರೋದನ್ನೆಲ್ಲ ಹೇಳಿ ನಿಮ್ಮ ಕಡೆ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಹಾಗಾಗಿ ನಾವು ಇನ್ವೈಟೆಡ್ ಅಂತ ಯಾರಿಗೂ ಶೋ ಆಗದಿರೋಂಥ ನಂಬರ್ಸ್ನೆಲ್ಲ ವಾಟ್ಸಪ್ ಗ್ರೂಪ್ನ ರೆಡಿ ಮಾಡಿ ಹಾಕಿದ್ದೀವಿ. ಹಾಗಾಗಿ ನೀವು ಬಂದು ಜಾಯಿನ್ ಆದರೂ ಬೇರೆಯವ್ರ ನಂಬರ್ ನಿಮಗೆ ಕಾಣಿಸೋದಿಲ್ಲ, ಅವ್ರ ನಂಬರ್ ನಿಮಗೆ ಗೊತ್ತಾಗಲ್ಲ, ನಿಮ್ಮ ನಂಬರ್ ಅವ್ರಿಗೆ ಗೊತ್ತಾಗಲ್ಲ. ಆ ರೀತಿ ನಾವು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಬಂದು ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಬೇರೆ ಕಂಪ್ನಿಯವ್ರು ಬಂದು ನಿಮಗೆ ಫ್ರಾಡ್ ಮಾಡೋದಿಲ್ಲ. ಯಾಕಂದರೆ ಲಾಸ್ಟ್ ನಾನು ಫಸ್ಟ್ ವಿಡಿಯೋ ಹಾಕಿದಾಗ 7K ವ್ಯೂಸ್ ಹೋಗಿದ ತಕ್ಷಣವೇ ಬೇರೆ ಕಂಪ್ನಿಯವ್ರು ಬಂದು ತುಂಬ ಜನ ನೀವು ಮೆಸೇಜ್ ಮಾಡ್ತಾಯಿದ್ರಿ ಕೆಲಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಹಾಗಾಗಿ ಬಂದು ಯಾವುದ್ಯಾವುದೋ ಸರೋವರ, ಯಾವುದ್ಯಾವುದೋ ಫಾರ್ಚೂನ್ ಅಂತ ಏನೇನೋ ಕಂಪ್ನಿಗಳಿಗೆಲ್ಲ ಉಟ್ಕೊಂಡ್ಬಿಟ್ಟಿದೆ. ಆ ಕಂಪ್ನಿಯವರೆಲ್ಲ ಬಂದು ನನ್ನ ವಾಟ್ಸಪ್ ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ ನಂಬರ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎತ್ಕೊಂಡು ಬಂದಿದ್ದರು. ಅವ್ರದ್ದೆಲ್ಲ ಏನೇನೋ ಕಂಪ್ನಿದು ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡ್ತಾಯಿದ್ರು. ಹಾಗಾಗಿ ಬಂದು ನಾನು ಇವಾಗ ಯಾರಿಗೂ ಶೋ ಆಗಬಾರ್ದು ಅಂತೇಳಿ ಈ ರೀತಿ ವಾಟ್ಸಪ್ನ ಕ್ರಿಯೇಟ್ ಮಾಡಿ ನಿಮ್ಮ ಸೇಫ್ಟಿಗೋಸ್ಕರ ಮತ್ತು ನನ್ನ ಸೇಫ್ಟಿಗೋಸ್ಕರ ಕೂಡ ಈ ರೀತಿ ವಾಟ್ಸಪ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಬಂದು ಅಲ್ಲಿ ಜಾಯ್ನ್ ಆಗಿ ನಾವು ಕಾಲ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ಕಂಪ್ನಿಗೆ ಜಾಯಿನ್ ಮಾಡಿಸ್ಕೊತೀವಿ. ನಿಮಗೆ ಮೀಟಿಂಗು ವೀಡಿಯೋಸು ಎಲ್ಲ ಕೂಡ ಶೇರ್ ಮಾಡಿ ಕೆಲಸದ ಬಗ್ಗೆ ತಿಳಿಸಿ ನಿಮಗೆ ಜಾಯಿನ್ ಮಾಡಿಸ್ಕೊಳ್ಳೋದು ಸರಿನಾ. ಕೆಲಸದ ಬಗ್ಗೆ ತಿಳಿಸಿ ನಿಮಗೆ ಇಂಟ್ರೆಸ್ಟ್ ಇದ್ಮೇಲೆ ನಿಮಗೆ ಜಾಯಿನ್ ಮಾಡಿಸ್ಕೊಳ್ಳೋದು ಸರಿನಾ. ಗ್ರೂಪಿಗೆ ಬಂದು ಮೆಸೇಜ್ ಮಾಡಿ, ಇಲ್ಲಾಂದರೆ ನಂಬರ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಅದರಲ್ಲಿ ಬಂದು ಗ್ರೂಪಲ್ಲಿ ಅಡ್ಮಿನ್ಸ್ ಮಾತ್ರ ನಿಮ್ಮ ನಂಬರ್ನ ತೊಗೊತಾರೆ, ಬೇರೆ ಯಾರೂ ತೊಗೊಳ್ಳಿಕ್ಕಾಗಲ್ಲ. ಅಡ್ಮಿನ್ಸ್ ಮಾತ್ರ ನಿಮಗೆ ಕಾಲ್ ಮಾಡ್ತಾರೆ. ಮತ್ತು ಗ್ರೂಪಲ್ಲಿ ಬಂದು ನಂಬರ್ಸ್ಗಳು ಡಿಸ್ಕ್ರಿಪ್ಷನಲ್ಲಿ ನಂಬರ್ಗಳಿದೆ, ನಂಬರ್ಗೆ ತೊಗೊಂಡು ಕಾಲ್ ಮಾಡಿ. ನಮ್ಮ ಅಡ್ಮಿನ್ಸ್ ಅವ್ರು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನೂ ಬೇಕು ಗ್ರೂಪಲ್ಲಿ ಜಾಯ್ನ್ ಆಗಲ್ಲ, ನಂಬರಲ್ಲೇ ಜಾಯ್ನ್ ಆಗ್ಬೋದು, ನಂಬರ್ಗೂ ಕೂಡ ಕಾಲ್ ಮಾಡ್ಬೋದು. ನೆಕ್ಸ್ಟು ಕಾಲ್ ಮಾಡ್ತಾರೆ, ನಿಜವಾಗ್ಲೂ ಕಾಲ್ ಮಾಡ್ತೀವಿ. ಗ್ರೂಪಲ್ಲಿ ಬಂದು ನೀವು ಮೆಸೇಜ್ ಮಾಡಿ ಫ್ರೀ ಇರೋವಂಥ ಟೈಮಲ್ಲಿ ನಾವು ಕಾಲ್ ಮಾಡ್ತೀವಿ. ಎಷ್ಟು ಜನ ಜಾಯ್ನ್ ಆಗಿದ್ದೀರೋ ಅಷ್ಟು ಜನಕ್ಕೂ ಕಾಲ್ ಮಾಡ್ತೀವಿ. ಎಲ್ಲ ಅಡ್ಮಿನ್ಸು ಟೀಮ್ ಮೆಂಬರ್ಸ್ ಎಲ್ಲ ಕಾಲ್ ಮಾಡ್ತೀವಿ. ನೆಕ್ಸ್ಟು ಬಂದು
ವರ್ಕ್ ಬಗ್ಗೆ ಎಲ್ಲನೂ ಡೀಟೇಲ್ನ ತಿಳಿಸ್ತೀವಿ. ಮೀಟಿಂಗ್ಸ್ನೆಲ್ಲ ಯಾವ ಮೀಟಿಂಗು ಯಾವ ಟೈಮಲ್ಲಿ ಸಿಗುತ್ತೆ ಅಂತ ರಾಜೇಶ್ವರಿ ಅವರು ಕೇಳಿದ್ದೀರಾ. ಲಾಸ್ಟ್ ಟೈಮ್ ನಾನು ಹೇಳಿದಾಗ ಹೌದು, ಮೀಟಿಂಗ್ಸು ನಿಮಗೆ ಯಾವ್ಯಾವ ಟೈಮಲ್ಲಿ ಸಿಗುತ್ತೆ ಅಂದರೆ, ಅವರು ಬಂದು ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಅವರು ಟೈಮಿಂಗ್ಸ್ನ ನೋಡಿಕೊಂಡು ಆಪರ್ಚುನಿಟಿ ಮೀಟಿಂಗ್ ಅಂತ ಕರಿತೀವಿ ನಾವು. ಅವ್ರ ಟೈಮಿಂಗ್ಸ್ನ ನೋಡಿಕೊಂಡು ನಿಮಗೆ ಬಿಡುವು ಇರೋಂಥ ಟೈಮಲ್ಲಿ ಅವರು ಬಿಡುವು ಇರೋಂಥ ಟೈಮಲ್ಲಿ ಮೀಟಿಂಗ್ಸ್ಗಳನ್ನ ಮಾಡ್ತಾರೆ. ಅವ್ರಿಗೆ ಬಂದು ಸ್ಯಾಟರ್ಡೆ ಸಂಡೇ ಬಂದು ಬೇಗನೆ ಮೀಟಿಂಗ್ ಕಂಪ್ಲೀಟ್ ಆಗಿಬಿಡುತ್ತೆ. ನಿಮಗೆಲ್ಲ ಡೈಲಿ ಹಾಫ್ ಆನ್ ಅವರ್ ಆಡಿಯೋ ಕಾಲ್ ಮುಖಾಂತರ ನಿಮಗೆ ಮೀಟಿಂಗ್ ಸಿಗುತ್ತೆ. ಕೇಳಿಸ್ಕೊಂಡು ಒಂದು 30 to 40 ಮಿನಿಟ್ಸಲ್ಲೆಲ್ಲ ಮೀಟಿಂಗ್ ಮುಗ್ದೋಗುತ್ತೆ. ಯಾವುದೇ ರೀತಿಯಾದ ವೀಡಿಯೋ ಕಾಲ್ ಇಲ್ಲ, ಈಸಿಯಾಗಿ ಕಲ್ತ್ಕೋಬೋದು. ಕೆಲವರು 15 ದಿವಸದಲ್ಲಿ ಕಲಿತಾರೆ, ಇನ್ನು ಕೆಲವರು 1 ತಿಂಗಳೊಳಗಡೆ ಮೀಟಿಂಗ್ನೆಲ್ಲ ಕಲ್ತ್ಕೊಂಡು ಎಲ್ಲ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ಬೇಗನೆ ಕೆಲಸ ಸ್ಟಾರ್ಟ್ ಮಾಡೋರು ಇದ್ದಾರೆ. ನಾನು ಕೂಡ 15 ದಿವಸದೊಳಗಡೆ ಎಲ್ಲನೂ ಇನ್ಫಾರ್ಮೇಷನ್ ಒಂದೊಂದು ವೀಡಿಯೋ 2 ಸಾರಿ ನೋಡಿದೆ ಅಷ್ಟೇ. ನಾನು ಬೇಗನೆ ಎಲ್ಲ ತಿಳ್ಕೊಂಡೆ. ಈ ಮಂಡೇ ಬರೋವಂಥ ವೀಡಿಯೋ ನೆಕ್ಸ್ಟ್ ಮಂಡೇ ಬರುತ್ತೆ. ಏನಾದರೂ ಈ ಮಂಡೇ ಮಿಸ್ ಆದರೆ ನೆಕ್ಸ್ಟ್ ಮಂಡೇ ಸಿಗುತ್ತೆ. ಆ ರೀತಿ ಮಿಸ್ ಆದರೂ ಕೂಡ ಯಾವುದೇ ರೀತಿಯಾದ ನಿಮಗೆ ಪ್ರೆಷರ್ ಕೊಡೋದಿಲ್ಲ. ನಿಧಾನಕ್ಕೆ ನೀವು ಕೆಲಸನ ಕಲ್ತ್ಕೋಬೋದು. ಬೇಗ ಬೇಗ ಕಲಿಬೇಕು. ಯಾವುದೇ ರೀತಿಯಾದ ಟಾರ್ಗೆಟ್ ಇಲ್ಲ, ಯಾವುದೇ ರೀತಿಯಾದ ಟೈಮಿಂಗ್ಸ್ ನಿಮಗೆ ಶೆಡ್ಯೂಲ್ ಮಾಡಿಲ್ಲ. ಆರಾಮ್ಸೆ ಕೆಲಸ ಕಲ್ತ್ಕೊಳ್ಳಿಕ್ಕೂ ನಿಮಗೆ ಟೈಮ್ ಕೊಡ್ತಾರೆ. ಯಾವುದೇ ರೀತಿಯಾದಂಥ ನಿಮಗೆ ಪ್ರೆಷರ್ ಕೊಡೋದಿಲ್ಲ. ಟಾರ್ಗೆಟ್ ಇಲ್ಲ ಹೇಳಬೇಕಂದ್ರೆ ಕೆಲಸದಲ್ಲಿ, ಅದು ಮೇಯ್ನ್ ಅಂತಲೇ ಹೇಳ್ಬೋದು. ಟಾರ್ಗೆಟ್ ಇರಬಾರ್ದು. ನನಗೂ ಕೂಡ ನನಗೆ ಫ್ರೀಯಾಗಿರಬೇಕು, ನನಗೆ ಅನಿಸಿದಾಗ ನಾನು ಕೆಲಸ ಮಾಡಬೇಕು ಅಂತ ಹುಡುಕಿದಾಗ ಈ ಕೆಲಸ ನನಗೆ ಸಿಕ್ಕಿರೋದು. ತುಂಬ ಜೆನ್ಯೂನ್ ಇದೆ, ನಿಜವಾಗ್ಲೂ ಹೇಳ್ತೀನಿ. ಕೆಲಸ ತುಂಬಾ ಈಸಿಯಾಗಿದೆ, ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದ ಟೆನ್ಷನ್ ಕೊಡೋದಿಲ್ಲ. ನಿಜ, ನಾನು ಟೆನ್ಷನ್ ತೊಗೊಳೋದಕ್ಕೆ ನನಗೂ ಇಷ್ಟ ಇಲ್ಲ. ಯಾಕಂದರೆ ನನಗೆ ಮೆಡಿಕಲ್ ಇಶ್ಯೂ ಇರೋದ್ರಿಂದ ನಾನು ಯಾವುದೇ ರೀತಿಯಾದ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಈಸಿಯಾಗಿರಬೇಕು ಕೆಲಸ, ಯಾವುದೇ ರೀತಿಯಾದಂಥ ಟೆನ್ಷನ್ ಇರಬಾರ್ದು. ನನಗೂ ಕೂಡ ನನಗೆ ಪ್ರಾಬ್ಲಮ್ಸ್ ಇರೋದ್ರಿಂದ. ನೆಕ್ಸ್ಟು ವನಿಕೃಷ್ ಅಂತ, ವರ್ಕ್ ಇನ್ಫಾರ್ಮೇಷನ್ ಕೊಡಿ ಮ್ಯಾಮ್, ನಂಬರ್ ಕೊಡಿ. ಡಿಸ್ಕ್ರಿಪ್ಷನಲ್ಲಿ ಇದೆಯಪ್ಪ ನಂಬರ್, ನಾನು ಡಿಸ್ಕ್ರಿಪ್ಷನ್ ವರ್ಕ್ ಫ್ರಮ್ ಹೋಮ್ ವೀಡಿಯೋಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಡೈಲಿ ವ್ಲಾಗ್ಸಲ್ಲೆಲ್ಲ ಕೊಟ್ಟಿಲ್ಲ, ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ. ನೆಕ್ಸ್ಟು ಅರ್ಚನಾ ಅರ್ಚು, ಇದು ಚೈನ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ನಿಜ, ಚೈನ್ ಸಿಸ್ಟಮ್ ಬಂದು ಗೌರ್ಮೆಂಟು ಬ್ಯಾನ್ ಮಾಡಿದೆ. ಇವಾಗ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಈ ಕಂಪ್ನಿ ಚೈನ್ ಸಿಸ್ಟಮ್ ಇಲ್ಲ. ನಿಜವಾಗ್ಲೂ ಚೈನ್ ಸಿಸ್ಟಮ್ ಬಂದು ಚೈನ್ ಲಿಂಕು ಬ್ಯಾನ್ ಆಗಿಬಿಟ್ಟಿದೆ. ಇದೊಂದು ಟೀಮ್ ವರ್ಕು. ವಾಟ್ಸಪ್ ಗ್ರೂಪ್ ಮುಖಾಂತರ ನಿಮ್ಮ ಟೀಮ್ನ ಬಿಲ್ಡ್ ಮಾಡಿಕೊಂಡು ಕೆಲಸನ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಕಂಪ್ನಿ. ನಿಜ, ಯಾವುದೇ ರೀತಿಯಾದಂಥ ಅಮೌಂಟ್ಗಳನ್ನೆಲ್ಲ ನಿಮ್ಮ ಹತ್ರ ತೊಗೊತಾ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಚೈನ್ ಲಿಂಕ್ ಅಲ್ಲ. ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ಕೆಲಸನ ಮಾಡ್ಕೊಂಡು ಹೋಗೋದಕ್ಕೆ. ರಾಜೇಶ್ವರಿ ಕುಮಾರ್ ಅಂತ ಕೇಳಿದ್ದಾರೆ. ಇವರು ಕೂಡ ಲಿಂಕ್ ಶೇರ್ ಮಾಡಿ ಮ್ಯಾಮ್. ಸಾರಿ, ಇದು ಲಿಂಕ್ ಎಲ್ಲ ಶೇರ್ ಮಾಡೋಕ್ಕಾಗೋದಿಲ್ಲ. ನೀವೇ ಬಂದು ವಾಟ್ಸಪ್ ಲಿಂಕಲ್ಲಿ ಜಾಯ್ನ್ ಆಗಬೇಕು, ಇಲ್ಲಾಂದರೆ ನಂಬರ್ಗೆ ಕಾಲ್ ಮಾಡಬೇಕು. ಲಿಂಕ್ ಎಲ್ಲ ಶೇರ್ ಮಾಡೋದಕ್ಕೆ ಬೇಡ, ನೀವೇ ಜಾಯ್ನ್ ಆಗಬೇಕು. ಅನುಪಮ ಗೌಡ ರೆಡ್ಡಿ, ಐ ಆಮ್ ಇಂಟ್ರೆಸ್ಟ್, ನಾನು ಸ್ಟೂಡೆಂಟ್ ಅಂತ ಹೇಳಿದ್ದಾರೆ. ಓಕೆ, ಸ್ಟೂಡೆಂಟ್ಗೂ ಕೂಡ ಯೂಸ್ ಆಗುತ್ತೆ, ನಿಜವಾಗ್ಲೂ ಯೂಸ್ ಆಗುತ್ತೆ. ಸ್ಟೂಡೆಂಟ್ ಇರೋಂಥ ಗಂಡು ಮಕ್ಕಳು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಆದರೆ ಬೇರೆ ಗ್ರೂಪ್ಗೆ ಅವರು ಜಾಯ್ನ್ ಆಗಬೇಕು. ಹೆಣ್ಮಕ್ಳು ಗ್ರೂಪಲ್ಲಿ ಜಾಯ್ನ್ ಮಾಡಿಸ್ಕೊಳ್ಳೋದಿಲ್ಲ. ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಜುಳಾ ಮೇಟ್ ಕುಮಾರ್, ಏಜ್ ಲಿಮಿಟೆಡ್ ಇಲ್ಲ. ಹೌದು, ಏಜ್ ಲಿಮಿಟೆಡ್ ಇಲ್ಲ. ನೇಚರ್ ಆಫ್ ವರ್ಕ್ ಬಗ್ಗೆ ತಿಳಿಸಿ. ನೇಚರ್ ಆಫ್ ವರ್ಕ್ ಬಗ್ಗೆ ತಿಳಿಸಿ. ನಿಜವಾಗ್ಲೂ ನನಗೆ ಕಂಪ್ನಿ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಬೇರೆ ಕಂಪ್ನಿ ಬಗ್ಗೆ ಪ್ರಮೋಟ್ ಕೂಡ ಮಾಡಲ್ಲ. ನನಗೆ ಏನು ಗೊತ್ತಿದೆಯೋ, ನಾನು ಏನು ತಿಳ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರನೇ ಪ್ರಮೋಟ್ ಮಾಡ್ತೀನಿ. ಬೇರೆ ಕಂಪ್ನಿ ಬಗ್ಗೆ ಎಲ್ಲ ಬಂದು ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಮಾತ್ರನೇ ಹೇಳ್ತೀರ. ನೋಡಿ, ಕಮೆಂಟ್ಸಲ್ಲಿ ಬಂದು ಬೇರೆ ಕಂಪ್ನಿ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಬೇರೆ ಕಂಪ್ನಿ ಬಗ್ಗೆ ನನಗೆ ಐಡಿಯಾನೂ ಕೂಡ ಇಲ್ಲ. ನಾನು ಜಾಯಿನ್ ಕೂಡ ಮಾಡಿಸಲ್ಲ ಬೇರೆ ಕಂಪ್ನಿ ಬಗ್ಗೆ. ನಾನು ಕೂಡ ತುಂಬ ಸರ್ಚ್ ಮಾಡಿ ತುಂಬ ಕಡೆ ವರ್ಕ್ ಫ್ರಮ್ ಬಗ್ಗೆ ಯಾವುದಾದ್ರೂ ಕೆಲಸಗಳು ಸಿಗುತ್ತಾ, ಯಾವ ಕೆಲಸ ಮಾಡ್ಬೋದು, ಯಾವ ಕಂಪ್ನಿ ಜೆನ್ಯೂನ್ ಇದೆ ಅಂತೇಳಿ ಹುಡುಕಿ ಈ ಕಂಪ್ನಿಗೆ ನಾನು ಜಾಯ್ನ್ ಆಗಿದ್ದೀನಿ. ನಿಜವಾಗ್ಲೂ 2 months ಟೈಮ್ ತೊಗೊಂಡಿದ್ದೀನಿ. ಎಲ್ಲ ಕಡೆ ಹುಡುಕಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಬಗ್ಗೆ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ಹುಡುಕಿ ಈ ಕಂಪ್ನಿಗೆ ಜೆನ್ಯೂನ್ ಆಗಿರೋದಕ್ಕೆ ಜಾಯ್ನ್ ಆಗಿರೋದು. ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಸೋಕ್ಕೆ ಹೋಗಲ್ಲ. ನನಗೇನು ಗೊತ್ತಿದೆ, ನನಗೆ ಯಾವ್ದು ಜೆನ್ಯೂನ್ ಅನಿಸಿದೆ, ನನಗೆ ಯಾವ್ದು ಇಷ್ಟ ಆಯಿತು ಅದ್ರ ಬಗ್ಗೆ ಮಾತ್ರ ನನ್ನ ಚಾನಲಲ್ಲಿ ನಾನು ಯಾವುದೇ ರೀತಿಯಾದಂಥ ದಾರಿ ತಪ್ಪಿಸಲ್ಲ. ನಿಜವಾಗ್ಲೂ ನನ್ನ ಒಂದು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಬಂದು
ಅವ್ರ ಕಂಪ್ನಿ ಬಗ್ಗೆ ಪ್ರಮೋಟ್ ಮಾಡಿ, ಈ ಕಂಪ್ನಿ ಬಗ್ಗೆ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಇದ್ರು. ಬಂದು ನನ್ನ ಹತ್ರ ಡೈರೆಕ್ಟಾಗಿ ಆ ಕಂಪ್ನಿ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿದರು. 20,000 30,000 ಎಲ್ಲ ಕಟ್ಟಿಸ್ಬೇಕಂತೆ. ಅಷ್ಟೆಲ್ಲ ಹೆಣ್ಮಕ್ಳ ಹತ್ರ ಎಲ್ಲಿರುತ್ತೆ ದುಡ್ಡು ಹೇಳಿ? ಏನೋ ಒಂದು ಮಾಮೂಲಿ ಒಂದು 1000 ಈ ರೀತಿ ಪ್ರಾಡಕ್ಟ್ ತೊಗೊಳ್ಳಿ ಅಂದರೆ ಓಕೆ. ಮಂತ್ಲಿ 3,500 4,000 ಪರ್ಚೇಸ್ ಮಾಡಿ ಮತ್ತು 20,000 30,000 ರೂಪಾಯಿ ಕಟ್ಟಿ ಅಂದರೆ ಯಾವ ಸ್ಟೂಡೆಂಟ್ ಕೈಲಿ ಕಟ್ಟೋಕ್ಕಾಗುತ್ತೆ? ಯಾವ ಹೆಣ್ಮಕ್ಳು ಹೌಸ್ ವೈಫ್ ಕೈಲಿ ಕಟ್ಟೋಕ್ಕಾಗುತ್ತೆ? ನೀವೇ ಹೇಳಿ. ಇಂಥ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿಸ್ಲಿಕ್ಕೆ ನಾನು ರೆಡಿ ಇಲ್ಲ. ನನ್ನ ಚಾನಲಲ್ಲಿ ನಾನು ಪ್ರಮೋಟ್ ಕೂಡ ಮಾಡೋದಿಲ್ಲ. ಇಲ್ಲ ಸಾರಿ ಅಂತೇಳಿ ಅವ್ರಿಗೆ ಇಟ್ಬಿಟ್ಟೆ. ಇಲ್ಲ ನಮ್ಮ ಕಂಪ್ನೀಲಿ ನಾನು ಆ ರೀತಿ ಎಲ್ಲ ಯಾರಿಗೂ ಹೇಳೋದಿಲ್ಲ, ಆ ರೀತಿ ಎಲ್ಲ ಮಾಡಲಿಕ್ಕೂ ಆಗಲ್ಲ. ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಹೆಣ್ಮಕ್ಳ ಕೈಲಿ. ನನ್ನ ಕೈಲೂ ಕೂಡ ಅಷ್ಟೇ ಝೀರೋ ಇನ್ವೆಸ್ಟ್ಮೆಂಟ್ ಅಂದಿದ್ದಕ್ಕೆ ನಾನು ಜಾಯ್ನ್ ಆಗಿದ್ದೆ ಕಂಪ್ನಿಗೆ. ಇಲ್ಲೂ ಕೂಡ ನಾನು ಜಾಯ್ನ್ ಆಗ್ತಿರ್ಲಿಲ್ಲ ಅಲ್ವಾ. ನಾನು ಪ್ರಮೋಟ್ ಮಾಡಲ್ಲ ಅಂತ ಹೇಳಿಬಿಟ್ಟೆ ಅವ್ರಿಗೆ. ಹೋದರೆ ಹೋಗಲಿ, ನನಗೇನು ಅನಿಸಿತ್ತು ನಾನು ಅಷ್ಟನ್ನು ಮಾತ್ರ ನನ್ನ ಚಾನಲ್ ಪ್ರಮೋಟ್ ಮಾಡೋದು. ದಿವ್ಯಾ ಕುಮಾರ್, ನಾನು ಸ್ಟೂಡೆಂಟ್, ಜಾಯ್ನ್ ಆಗ್ಬೋದಾ? ಜಾಯ್ನ್ ಆಗಿ. ವಿಜಯಲಕ್ಷ್ಮಿ, ನಂಬರ್ ಕೊಟ್ಟಿಲ್ಲ ಅಲ್ವಾ ಮ್ಯಾಮ್? ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಆಗಿದೆ. ಸ್ಕ್ರೀನ್ ಮೇಲಾದರೆ ಅಡ್ಮಿನ್ಸ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಚೇಂಜ್ ಆದರೆ ಮುಂದೆ ಹೋಗ್ತಾ ಇರ್ತಾರೆ ಟೀಮು. ಹಾಗಾಗಿ ನಂಬರ್ಸ್ ಕೂಡ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಓಕೆ, ನಿಜವಾಗ್ಲೂ ಜೆನ್ಯೂನ್ ಆಗೇ ಎಲ್ಲ ಇನ್ಫಾರ್ಮೇಷನ್ ಕೊಡೋದು. ವರ್ಕ್ ಫ್ರಮ್ ಹೋಮ್ ಅಂದರೆ ಜೆನ್ಯೂನ್ ಆಗೇ ಹೇಳ್ತಾರೆ ಎಲ್ಲ. ನಮ್ಮ ಟೀಮ್ ಅಡ್ಮಿನ್ಸ್ ಎಲ್ಲ ಕರೆಕ್ಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಂಬರ್ಗಳು ಬೇರೆ ಬೇರೆ ಕೊಟ್ಟಿರ್ತೀನಿ, ನೀವೇನು ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ನಾನೇ ನಂಬರ್ ಚೇಂಜ್ ಮಾಡಿರ್ತೀನಿ. ಹಾಗಾಗಿ ಗ್ರೂಪು ಡೆವಲಪ್ಮೆಂಟ್ ಆದಾಗ ಅಡ್ಮಿನ್ಸ್ಗಳ ನಂಬರ್ಗಳನ್ನ ಬೇರೆ ಬೇರೆ ಮಾಡ್ತೀನಿ ಅಷ್ಟೇ. ಆರಾಮ್ಸೆ ಜಾಯ್ನ್ ಆಗ್ಬೋದು. ಶಿಲ್ಪಾ ಉಮೇಶ್, ಜಾಯ್ನ್ ಆಗಬೇಕು. ಓಕೆ, ಗ್ರೂಪಲ್ಲಿ ಬಂದು ಜಾಯ್ನ್ ಆಗಿ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ಫಾರ್ಮೇಷನ್ ತೊಗೊಂಡು ನೀವು ಜಾಯ್ನ್ ಆಗ್ಬೋದು. ನಿಮ್ಮೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಜಾಯ್ನ್ ಆಗಿ. ವರ್ಷ ಏನಂತ ಹೇಳಿದ್ದಾರೆ, ಏನಾದರೂ ಪೇ ಮಾಡಬೇಕಾ ಮ್ಯಾಮ್? ಏನಾದರೂ ಪ್ರಾಡಕ್ಟ್ ಸೇಲ್ ಮಾಡಬೇಕಾ? ಇಲ್ಲ, ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇಲ್ಲ. ನೀವು ಯಾವುದೇ ರೀತಿಯಾದ ಕಂಪ್ನಿ ಪ್ರಾಡಕ್ಟ್ ಸೇಲ್ ಮಾಡಿ, ಮಂತ್ಲಿ ಪರ್ಚೇಸ್ ಮಾಡಿ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಪದೇ ಅಂತ ಎಲ್ಲೂ ಕೂಡ ಕೇಳಲ್ಲ. ಯಾವುದೇ ರೀತಿಯಾದಂಥ ನಿಮ್ಗೆ ಅಮೌಂಟ್ನ ತೊಗೊಬಂದು ಕಟ್ಟಿ ಅಂತ ನಿಜವಾಗ್ಲೂ ಕೇಳಲ್ಲ. ಯಾವುದೇ ರೀತಿಯಾದಂಥ ಸೇಲ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕಂಪ್ನಿ ಬಂದು ಪ್ರಾಡಕ್ಟ್ ಇರುವಂಥ ಕಂಪನಿನೇ, ಬಟ್ ಅದು ನಿಮಗೆ ಪ್ರಾಡಕ್ಟ್ನ ಸೇಲ್ ಮಾಡೋದು ಇವಾಗ ನೀವು ಮಾಡೋಂಥ ವರ್ಕ್ ಫ್ರಮ್ ಹೋಮಲ್ಲಿ ಅದು ನಿಮ್ಮ ಇಷ್ಟ. ಏನಾದರೂ ಪ್ರಾಡಕ್ಟ್ ತೊಗೊಂಡು ನಾವು ಸೇಲ್ ಮಾಡ್ತಿದ್ರೆ ಮಾಡ್ಬೋದು, ಇಲ್ಲ ನಾವು ಮಾಡೋದಿಲ್ಲ. ಹಾಗೆ ಕೆಲಸ ಮಾಡ್ತಿದ್ರೆ ಹಾಗೇನೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಹೇಮಲತಾ MVH, ಕಂಪನಿ ಎಲ್ಲಿರೋದು? ಕಂಪನಿ ನೇಮ್ ಏನು? ಕಂಪನಿ ಬಂದು ನಾನು ಫಸ್ಟಲ್ಲೇ ಹೇಳಬೇಕಾಗಿತ್ತು, ಹೀಗೆ ಹೇಳ್ತಾ ಇದ್ದೀನಿ. KR ಪುರಂ ಬ್ಯಾಂಗ್ಳೂರು ಮಾರ್ಕೆಟಲ್ಲಿದೆ. ಕಂಪ್ನಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ನಮ್ಮನ್ನು ಭೇಟಿ ಮಾಡಿಕೊಂಡು ನೀವು ವಾಟ್ಸಪ್ ಮುಖಾಂತರ ಬಂದರೆ ನಿಮಗೆ ಕಂಪನಿ ಅಡ್ರೆಸ್ ಕೂಡ ನಿಮಗೆ ಸಿಗುತ್ತೆ. ಮೀಟಿಂಗ್ಸಲ್ಲಿ ನೀವು ಡೈರೆಕ್ಟಾಗಿ ಕಂಪ್ನಿ ಕೂಡ ವಿಸಿಟ್ ಮಾಡ್ಬೋದು. ಕಂಪ್ನಿ ಡೀಟೇಲ್ಸ್ನ ತೊಗೋಬೋದು. ಕಂಪ್ನಿ HWS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪನಿ. ಓಕೆ, ನಾನು ಯಾವ ರೀತಿಯಾಗಿ ಕೆಲಸಕ್ಕೆ ಜಾಯ್ನ್ ಆದೆ ಅಂತ ಹೇಳ್ತೀನಿ. ನಾನು ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದೆಲ್ಲ ಲಾಸ್ಟ್. ಹೌದು, ನನ್ನ ಕಂಪ್ನಿಗೆ ₹1 ಕೊಟ್ಟಿಲ್ಲ. ನನ್ನ ಐಡಿಗೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಅರ್ನಿಂಗ್ ಅಂತಲೇ ಹೇಳ್ಬೋದು. ನಾನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದರೆ, ಒನ್ ಟೈಮ್ ನನ್ನ ಪ್ರಾಡಕ್ಟ್ಗೋಸ್ಕರ, ನನ್ನ ID ಆ್ಯಕ್ಟಿವೇಷನ್ಗೋಸ್ಕರ ನಾನು ಒನ್ ಟೈಮ್ ಮಾತ್ರ ನಾನು 1100 ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ನಿಮ್ಮ ಬೆಲೆಗೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ನ ಒನ್ ಟೈಮ್ ಮಾತ್ರ ತೊಗೊಂಡು ನೀವು ID ಆ್ಯಕ್ಟಿವೇಷನ್ ಮಾಡಿಕೊಂಡು ಜಾಬ್ಗೆ ಜಾಯ್ನ್ ಆಗ್ತೀರಾ. ಮತ್ತು ₹1 ಕೂಡ ತೊಗೊಳ್ತಾ ಇಲ್ಲ ಕಂಪ್ನಿ. ಪ್ರತಿಯೊಂದು ಮೀಟಿಂಗು, ಪ್ರತಿಯೊಂದು ನಿಮ್ಮ ಗ್ರೂಪ್ ಪುಷ್ ಆಗೋವರೆಗೂ ನಿಮಗೆ ಎಲ್ಲ ರೀತಿಯಾದಂಥ ಟ್ರೈನಿಂಗ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಎವ್ರಿ ಡೇ ½ ಅನ್ ಅವರ್ ನಿಮಗೆ ಫ್ರೀಯಾಗಿ ಮೀಟಿಂಗ್ ಸಿಗುತ್ತೆ. ಇಂಚು ನಿಮ್ಮ ಗ್ರೂಪ್ ಅಡ್ಮಿನ್ಸ್ಗಳನ್ನ ಹತ್ರ ನೀವೆಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಪದೇ ಇನ್ಕಮ್ನ ತೊಗೊಳ್ಳಲ್ಲ. ನಿಮ್ಮ ಹತ್ರ ಯಾವುದೇ ದುಡ್ಡು ಕಂಪ್ನಿ ಕಟ್ಟಿಸ್ಕೊತಾ ಇಲ್ಲ. ಮತ್ತು ಯಾವ ರೀತಿ ಕಂಪ್ನಿ ರನ್ ಆಗುತ್ತೆ ಮ್ಯಾಮ್? ಇವಾಗ ಪ್ರಾಡಕ್ಟ್ ಕೊಟ್ಬಿಟ್ಟು ಕೆಲಸಕ್ಕೂ ಜಾಯಿನ್ ಮಾಡಿಸ್ಕೊತಾರ ಅಂದರೆ ಯಾವ ರೀತಿ ರನ್ ಆಗ್ಬೋದು ಕಂಪ್ನಿ ಅಂತ ನಿಮ್ಮಲ್ಲಿ ಒಂದು ಡೌಟ್ ಬರ್ಬೋದು. ಇವಾಗ ಅಮೌಂಟು ತೊಗೊತಾ ಇಲ್ಲ, ಪ್ರಾಡಕ್ಟು ಕೊಡ್ತೀರಾ ಮತ್ತು ಕೆಲಸನೂ ಕೊಡುತ್ತೆ, ಕಂಪ್ನಿ ಹೇಗೆ ರನ್ ಆಗ್ಬೋದು ಅಂತಂದರೆ ಇವಾಗ ಪ್ರಾಡಕ್ಟ್ ಸೇಲ್ ಆಗುತ್ತಲ್ಲ ಅಷ್ಟೇ. ನೀವು ಏನು ಮಾಡೋದು ಕೆಲಸ ಅಂದರೆ, ಇದನ್ನು ನೀವು ಕಂಪ್ನಿನ ಬಂದು ಪ್ರಮೋಟ್ ಮಾಡಬೇಕು. ಕಂಪ್ನಿ ಈ ರೀತಿ ಇದೆ. ಈಗ ದೊಡ್ಡ ಇವಾಗೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಎಲ್ಲ ಕಂಪ್ನಿಯವರು. ದೊಡ್ಡ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ ಮಾಡ್ತಾರೆ. ಇಲ್ಲಿ ಆ ರೀತಿ ಇಲ್ಲ. ನಮ್ಮಂಥ ಜನಗಳು ಮಿಡಿಲ್ ಕ್ಲಾಸಲ್ಲಿ ನಾವು ಪ್ರಮೋಟ್ ಮಾಡ್ಕೊಂಡು ಒಂದು ಟೀಮ್ನ ಬಿಲ್ಡ್ ಮಾಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಅಷ್ಟೇ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಕಂಪ್ನಿ ಇನ್ಫಾರ್ಮೇಷನ್ ಕೊಟ್ಟು, ಪ್ರಾಡಕ್ಟು ಕೊಟ್ಟು ನಮಗೆ ಕೆಲಸ ಕೊಡ್ತಿದೆ ಅಂದರೆ ಇದು ಯಾವ ಥರ ಕಂಪ್ನಿ ನೀವೇ ಯೋಚನೆ ಮಾಡಿ. ಫೇಕ್ ಮಾಡೋದು ಕಂಪ್ನಿಗಳು ತುಂಬಾ ಇದೆ. ಈಗ 30,000 20,000 ಎಲ್ಲ ಕಟ್ಟಿಸ್ಕೊಂಡು ನಿಮ್ಗೆ ಯಾವುದೇ ರೀತಿಯಾದಂಥ ಕೆಲಸಗಳನ್ನ ಕೊಡ್ತಾ ಇಲ್ಲ. ಡಾಟಾ ಎಂಟ್ರಿ ಅಂತೆ, ಈ ಎಂಟ್ರಿ ಕ್ಯಾಪ್ಚರ್ಸು, ನಿಮ್ಮ ಕೈಲಿ ಏನೂ ಕೆಲಸ ಮಾಡೋಕ್ಕಾಗದೆ ಪೆನ್ಸಿಲ್ ಪ್ಯಾಕಿಂಗ್
ಟ್ರ್ಯಾಕಿಂಗು ಈ ರೀತಿ ಏನು ಮಾಡೋಕ್ಕಾಗದೆ ಕೆಲಸಗಳನ್ನ ಕಿತ್ಕೊಂಡು ನಿಮ್ಮ ಹತ್ರ ತುಂಬ ದುಡ್ಡುಗಳನ್ನೆಲ್ಲ ಕಿತ್ಕೊಂಡು ಮೋಸ ಮಾಡ್ತಾಯಿದ್ದಾರೆ. ಬಟ್ ಈ ಕಂಪನಿ ನೀವು ಜೆನ್ಯೂನ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ಲಾಗಿ ತುಂಬ ಜನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ತುಂಬ ಕಂಪ್ನಿ ಚೆನ್ನಾಗಿರೋದ್ರಿಂದ ಅವ್ರು ಹೇಳ್ತಾ ಇರೋದು. ನಾನು ಕೂಡ ಕಂಪ್ನಿಲಿ ವರ್ಕ್ ಮಾಡಿ ನನಗೂ ಕೂಡ ಅರ್ನಿಂಗ್ ಬಂದಿರೋದಕ್ಕೆ ಕೂಡ ನಾನು ಬಂದು ಹೇಳ್ತಾ ಇರೋದು. ಈಗ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮಗೂ ಕೂಡ ಜಾಯ್ನ್ ಆಗಬೇಕು, ಏನು ನಾನು ಕಳ್ಕೊತಾ ಇಲ್ಲ, ಒಂದು ಪ್ರಾಡಕ್ಟ್ ತೊಗೊಂಡು ಜಾಯ್ನ್ ಆಗಿ ನೋಡೋಣ, 0 ಇನ್ವೆಸ್ಟ್ಮೆಂಟ್ ಅಲ್ವಾ, ಕಂಪ್ನಿಗೆ ₹1 ಕೊಡ್ತಾ ಇಲ್ಲ, ಓಕೆ ಜಾಯ್ನ್ ಆಗೋಣ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಬಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅಲ್ಲಿಗೆ ಬಂದು ಮೀಟಿಂಗ್ಸ್ನೆಲ್ಲ ಅಟೆಂಡ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ತಿಳ್ಕೊಂಡು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ಜಾಯ್ನ್ ಆಗ್ಬೋದು. ಅದು ನಿಮಗೆ ಸೇರಿದ್ದು, ನೀವೇ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು. ಇವಾಗ ಈಜು ಕಲಿಬೇಕು ಅಂದರೆ ನಾವು ನೀರಿಗೆ ಇಳಿಲೇಬೇಕು. ಈಜು ಕಲಿಬೇಕಂದ್ರೆ ಇಳಿದ್ರೆ ತಾನೇ ನಮಗೆ ಈಜು ಗೊತ್ತಾಗೋದು. ಹಾಗೆ ನಾವು ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕು ಅಂದರೆ 0 ಇನ್ವೆಸ್ಟ್ಮೆಂಟ್ ಥರನೇ ನಾನು ಹೇಳಿರುವಂಥ ಕೆಲಸ, ಆರಾಮ್ಸೆ ನೀವು ಜಾಯ್ನ್ ಆಗ್ಬೋದು. ಕೆಲಸಕ್ಕೆ ಜಾಯ್ನ್ ಆಗಿ ಕೆಲಸನ ಕಲ್ತ್ಕೊಂಡು ಆರಾಮ್ಸೆ ಈಸಿಯಾಗಿ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ನೀವು ಕೆಲಸಕ್ಕೆ ಒಂದು ಕಂಪ್ನಿ ಬಗ್ಗೆ ಪ್ರಮೋಟ್ ಮಾಡಿಕೊಂಡು ನೀವು ಕೆಲಸನ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಈ ಕೆಲಸದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಯಾವುದೇ ರೀತಿಯಾದ ಡೌಟ್ಸ್ ಏನೇ ಇದ್ದರೂ ಕೂಡ ನಂಬರ್ಗೆ ಗ್ರೂಪ್ಗೆ ಜಾಯ್ನ್ ಆಗಿ, ಇಲ್ಲಾಂದರೆ ನಂಬರ್ಗೆ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ತೊಗೋಬೋದು ನೀವು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ್ರ ಬಗ್ಗೆ ಮಾತ್ರ ನಾನು ಹೇಳಬೇಕಾಗಿತ್ತು. ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ತುಂಬ ವೀಡಿಯೋಸ್ ಇದೆ, ನೀವು ತುಂಬ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ಸಾರಿ. ನಾನು ಬಂದು ಇವಾಗ ನನ್ನ ಈ ವೀಕ್ ಸ್ಯಾಲ್ರಿನ ಶೋ ಮಾಡ್ತೀನಿ. ನಾನು ಇವಾಗ ಬಂದು ಗುರುವಾರ ಈ ವಿಡಿಯೋನ ಮಾಡ್ತಾ ಇರೋದು. ಹಾಗಾಗಿ ಬಂದು ನಾನು ಇನ್ನೂ 3 ಡೇಸ್ ಕೆಲಸನ ಮಾಡಿಲ್ಲ. ಈ 3 ಡೇಸ್ದು ನನ್ನ ಸ್ಯಾಲ್ರಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೋಬೋದು ಯಾವ ರೀತಿ ಇನ್ಕಮ್ ಬಂದಿದೆ ಅಂತೇಳಿ. ಇದು ನನ್ನ ಟೀಮ್ ಕೂಡ ವರ್ಕ್ ಮಾಡಿದೆ, ನಾನು ಕೂಡ ವರ್ಕ್ ಮಾಡಿರೋದು, ಹಾಗಾಗಿ ಇಷ್ಟು ಬಂದಿದೆ. ಇನ್ನೂ ಬರುತ್ತೆ, ಇನ್ನೂ 3 ಡೇಸ್ ಒಳಗಡೆ ಇನ್ನೂ ಕೂಡ ಇನ್ಕಮ್ ಆಗುತ್ತೆ. ಸ್ಕ್ರೀನ್ ಮೇಲೆ ನನ್ನ ಈ ವೀಕ್ ಪೇಮೆಂಟ್ನ ಶೋ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ನೋಡಿ, ನಿಮಗೆ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಹೋಮ್ ಸ್ಕ್ರೀನ್ ಮೇಲೆ HW ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರೆ ಈ ರೀತಿ ಮೊಬೈಲಲ್ಲಿ ನೀವು ಮಾಡ್ಕೋಬೋದು. ನೋಡಿ, HW ಫಾರ್ಚೂನ್ ಅಂತೇಳಿ ನನ್ನ ಐ ಡಿನ ಹಾಕಿ ಈ ರೀತಿ ಶೋ ಮಾಡಿ ವ್ಯಾಲೆಟಲ್ಲಿ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಂದು 2ನೇ ID ಆಗಿದೆ. ಇದು ಒಂದೇ ID ನಾನು ತೋರಿಸೋದು, ಯಾಕಂದರೆ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿ, ನನ್ನ ವ್ಯಾಲೆಟಲ್ಲಿ ಬಂದು ನನ್ನ ಡೈರೆಕ್ಟು ಒಂದು ID ತೋರಿಸ್ತಾ ಇದ್ದೀನಿ. ₹2,700 ಇದೆ ನೋಡಿ ಬೈನರಿ ಇನ್ಕಮು, ನೀವೇ ನೋಡ್ಬೋದು. ಈಗ ಪ್ರೆಸೆಂಟಲ್ಲಿ ₹1,275 ಇದೆ. ಈ ರೀತಿ ನಿಮಗೆ ನಿಮ್ಮ ಕಣ್ಣು ಮುಂದೆನೇ ಮೊಬೈಲಲ್ಲಿ ನಿಮ್ಮ ಅಂಡರ್ ಎಷ್ಟು ಪೇಮ್ ಆಗಿದೆ ನೀವೇ ವಿತ್ಡ್ರಾ ಮಾಡ್ಕೋಬೋದು. ನೀವೇ ಕೂಡ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದು. ಪ್ರತಿಯೊಂದು ವೆಬ್ಸೈಟ್ ಟ್ರೈನಿಂಗ್ ಕೂಡ ನಿಮಗೆ ಸಿಗುತ್ತೆ, ಯಾವ ರೀತಿ ಎಲ್ಲನೂ ಮಾಡ್ಕೊಳ್ಬೋದು, ಯಾವ ರೀತಿ ಮೀಟಿಂಗ್ಸ್ನೆಲ್ಲ ಅಟೆಂಡ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಹೇಳಿಕೊಟ್ಟು ಕಣ್ಣು ಮುಂದೆನೇ ನಿಮ್ಮ ಕೈಲಿ ನಿಮ್ಮನ್ನ ಕೆಲಸ ಮಾಡಿಸೋವಂಥದ್ದು, ನೀವು ತಿಳ್ಕೊಂಡು ಕೆಲಸ ಮಾಡೋವಂಥದ್ದು. ಒಂದೇ ID ನಾನು ತೋರಿಸಿದ್ದೀನಿ, ನೀವೇ ನೋಡ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಂಪ್ನಿಗೆ ಜಾಯ್ನ್ ಆಗಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ, ಇಲ್ಲಾಂದರೆ ಕಾಲ್ ಮಾಡಿ ವಾಟ್ಸಪ್ ಮುಖಾಂತರ ಜಾಯ್ನ್ ಆಗಿ ಇನ್ಫಾರ್ಮೇಷನ್ ತಗೊಂಡು ಕೆಲಸನ ಮಾಡ್ಕೋಬೋದು. ಈ ರೀತಿ ಪ್ರಾಡಕ್ಟ್ ಇರುವಂಥ ಕಂಪನಿನೇ. ನಾನು ಇಷ್ಟ ಆಗಿದರೆ ನನ್ನ ಚಾನಲ್ ಜೆನ್ಯೂನ್ ಆಗಿ ವಿಡಿಯೋನ ಹೇಳಿದ್ದೀನಿ, ತೋರಿಸಿದ್ದೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ನಿಲಯ ಚಾನಲ್ ಅಂತ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.